ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಈ ವಿಡಿಯೋದಲ್ಲಿ ಗುರುಬಲ ಎಂದರೇನು, ಗುರುಬಲ ಯಾವಾಗ ಪ್ರತಿ ರಾಶಿಗೆ ಬರುವುದು, ಗುರುಬಲವಿಲ್ಲದಿದ್ದರೆ ಮಾಡಿದ ಕೆಲಸದ ಪರಿಣಾಮ, ಗುರುಗ್ರಹ ಅಸ್ತವಾದಾಗ ಶುಭ ಕಾರ್ಯ ಮಾಡಬೇಕೇ ಇಲ್ಲವೇ, ಗುರುಬಲವಿಲ್ಲದಿದ್ದರೆ ಗುರುಬಲ ಪಡೆಯುವ ಬಗೆ, ಗುರು ಗೋಚಾರಕ್ಕೆ ಬಂದಾಗ ನೀಡುವ ಫಲ, ಅಮೃತ ಸಿದ್ಧಿ ಯೋಗ, ಗುರು ಗಾಯತ್ರಿ ಮಂತ್ರ, ಪೌರಾಣಿಕ ಗುರು ಮಂತ್ರ, ಸರ್ವಾರ್ಥ ಸಿದ್ಧಿ ಯೋಗ, ವಿವಾಹ ಲಗ್ನಕ್ಕೆ ಮುಹೂರ್ತಕ್ಕೆ ಗುರು ಯಾವ ಯಾವ ಸ್ಥಾನದಲ್ಲಿ ಇರಬೇಕು ಹಾಗೂ ಯಾವ ಯಾವ ಸ್ಥಾನದಲ್ಲಿ ಇರಬಾರದು, ಗುರು ಶಾಂತಿ, ಗುರು ವ್ರತದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಉತ್ತಮ ಅಂಶಗಳನ್ನು ಒಳಗೊಂಡಿರುವ ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ದೇವಾನಾಂ ಚ ಋಷೀಣಾಂ ಚ ಗುರು ಕಾಂಚನ ಸನ್ನಿಭಂ ಗುರುಂ ಚೈವ ತ್ರಿಲೋಕಸ್ಯ ತಂ ಗುರುಂ ಪ್ರಣಮಾಮ್ಯಹಂ. ದೇವತೆಗಳಿಗೂ ಋಷಿಗಳಿಗೂ ಗುರುಸ್ಥಾನದಲ್ಲಿರುವ ಬಂಗಾರ ವರ್ಣದವನಾದ ಮೂರು ಲೋಕದ ಗುರುದೇವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಈ ಪೌರಾಣಿಕ ಮಂತ್ರ ಶ್ರೀ ವೇದವ್ಯಾಸ ವಿರಚಿತ ನವಗ್ರಹ ಸ್ತೋತ್ರದಲ್ಲಿ ಗುರುವಿಗೆ ಈ ರೀತಿ ನಮಸ್ಕರಿಸಿದ್ದಾರೆ. ಗು ಎಂದರೆ ಧ್ವನಿ ಮಾಡುವುದು, ರಾ ಎಂದರೆ ಅಗ್ನಿ ಅಂದರೆ ಜ್ಞಾನ ಅಗ್ನಿ. ಜ್ಞಾನವನ್ನು ಧ್ವನಿಯ ಮೂಲಕ ತಿಳಿಸುವ ತತ್ವವನ್ನು ಮೈಗೂಡಿಸಿಕೊಂಡಿರುವವರಿಗೆ ಗುರು ಎನ್ನುವರು. ಲೌಕಿಕ ಗುರು ಪ್ರಪಂಚದ ಬಗ್ಗೆ ತಿಳಿಸಿದರೆ, ಆಧ್ಯಾತ್ಮಿಕ ಗುರು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸುವ ಪರಮ ಗುರು ಎನ್ನಿಸಿಕೊಳ್ಳುವರು. ಇಲ್ಲಿ ಸ್ತ್ರೀಯರಿಗೆ ಅನಯ ಎಂಬ ಪದದಿಂದ ಕರೆಯುವರು. ಅಂದರೆ ಪುರುಷರಿಗೆ ಗೂಯಂತೆ ರಂ ಪ್ರತಿ ಅನೇನ ಇತಿ ಗುರು ಎಂದಾದರೆ, ಸ್ತ್ರೀ ಗುರುವಿಗೆ ಗೂಯಂತೆ ರಂ ಅನಯ ಇತಿ ಗುರು ಎಂದು ಪ್ರಮಾಣ ವಾಕ್ಯವಾಗಿರುತ್ತದೆ. ನವಗ್ರಹಗಳಲ್ಲಿ ಒಂದಾದ ಗುರುಗ್ರಹಕ್ಕೆ ಬೃಹಸ್ಪತಿ, ಜೀವ, ಸುರಾಚಾರ್ಯ, ದೇವಜ್ಞ, ವಾಚಸ್ಪತಿ ಎಂದು ಸಹ ಕರೆಯುವರು. ಬುದ್ಧಿಗೆ ವಾಕಿಗೆ ಈ ಗುರು ಅಧಿಪತಿ. ಗುರುವು ಅಂಗೀರಸನ ಮಗ, ಗುರುವಿನ ಹೆಂಡತಿ ತಾರ, ಗುರುವಿನ ಮಗ ಬುಧಗ್ರಹ. ಗುರುವಿಗೆ ಜನ್ಮ ಅಂಗಾರಕ ಸಂವತ್ಸರದ ವೈಶಾಖ ಶುಕ್ಲ ಏಕಾದಶಿಯ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ನಡೆಯಿತು. ಗುರುವಿಗೆ ಧನಸ್ಸು ಮತ್ತು ಮೀನರಾಶಿಯ 2 ಕ್ಷೇತ್ರದ ಅಧಿಪತಿಯಾಗಿರುವನು. ಋಗ್ವೇದದ ಅಧಿಪತಿಯೂ ವಾಮನಾವತಾರಿಯೂ ಆಗಿರುವನು. ಗುರುವಿಗೆ ಶುಭ ಸಂಖ್ಯೆ 3, ಧ್ಯಾನ ಮತ್ತು ಕಡಲೆ ತುಂಬ ಪ್ರಿಯವಾಗಿರುವಂಥದ್ದು. ವೃಕ್ಷ ಅಶ್ವತ್ಥ, ರತ್ನ ಪುಷ್ಪರಾಗ, ಬಣ್ಣ ಹಳದಿ, ಅಧಿದೇವತೆ ಇಂದ್ರಾಣಿ, ಪ್ರತ್ಯಧಿದೇವತೆ ಬ್ರಹ್ಮ. ಶುಕ್ರ ಮತ್ತು ಬುಧ ಗುರುವಿಗೆ ವೈರಿ. ಪೂಜಿಸುವ ಹೂ ಹಳದಿ ಸೇವಂತಿಗೆ, ಧಾನ್ಯ ಕಡಲೆ, ದಿಕ್ಕು ಈಶಾನ್ಯ. ಸತ್ವ ಕಾರಕ ಗುಣವನ್ನು ಹೊಂದಿರುವ ಗುರುವು ಪುತ್ರಕಾರಕ, ಧನಕಾರಕ, ಆಕಾಶ ತತ್ವವನ್ನು ಒಳಗೊಂಡಿರುವನು. ಗುರುವಿನ ದಶಾಕಾಲ 16 ವರ್ಷವಾಗಿರುತ್ತದೆ. ಗುರುವು ಪುರುಷ ಗ್ರಹ ಹಾಗೂ ವಾಸನೆಗೂ ಅಧಿಪತಿ, ಮೇಧಸ್ಸಿಗೂ ಅಧಿಪತಿ. ಗುರುವು ದ್ವಿಸ್ವಭಾವದ ರಾಶಿಯನ್ನು ಹೊಂದಿರುವನು. ಗುರುಗ್ರಹವು ಒಂದು ದಿನಕ್ಕೆ 8 ನಿಮಿಷ ಚಲನೆಗೆ ತೆಗೆದುಕೊಳ್ಳುವನು. ಒಂದು ರಾಶಿಯನ್ನು ಕ್ರಮಿಸಲು 12 ತಿಂಗಳನ್ನು, ಒಂದು ಬಚಕ್ರ ಅಂದರೆ 12 ರಾಶಿ ಮೇಷದಿಂದ ಮೀನರಾಶಿಯವರೆಗೆ ಸುತ್ತು ಹಾಕಲು 12 ವರ್ಷ ತೆಗೆದುಕೊಳ್ಳುವನು. ತನ್ನ ಫಲವನ್ನು ನೀಡಲು ತೆಗೆದುಕೊಳ್ಳುವ ಸಮಯ 12 ತಿಂಗಳು. ವಿಶೇಷ ಫಲವನ್ನು ಮಧ್ಯ 3 ತಿಂಗಳಲ್ಲಿ ನೀಡುವನು. ಕಟಕ ರಾಶಿಯ 5 ಅಂಶದಲ್ಲಿ ಗುರುವು ಉಚ್ಚನಾಗಿದ್ದು, ಮಕರ ರಾಶಿಯ 5 ಅಂಶದಲ್ಲಿ ನೀಚನಾಗಿರುತ್ತಾನೆ. ಗುರುಗ್ರಹದ ದೃಷ್ಟಿ ರಾಶಿಗಳ ಮೇಲೆ 5ನೇ ಮನೆ, 9ನೇ ಮನೆ, 7ನೇ ಮನೆಯಲ್ಲಿ ಇರುತ್ತಾನೆ. ಹಾಗಿದ್ದರೂ 5, 9, 7ನೇ ಮನೆಯಲ್ಲಿ ದೃಷ್ಟಿಯನ್ನು ಬಿಟ್ಟರೂ ಅದರಲ್ಲೂ 5 ಮತ್ತು 9ನೇ ಮನೆಗೆ ವಿಶೇಷವಾದ ದೃಷ್ಟಿಯಿಂದ ನೋಡುವನು. ಗೋಚಾರದಲ್ಲಿ ಗುರುಗ್ರಹವು ಜನ್ಮರಾಶಿಯಿಂದ ಗೋಚಾರದಲ್ಲಿ ಗುರು ಇರುವ ರಾಶಿಯವರೆಗೆ ಎಣಿಸಿದಾಗ 2ನೇ ಸ್ಥಾನದಲ್ಲಿ ಅಥವಾ 5, 7, 9ನೇ ಸ್ಥಾನದಲ್ಲಿ ಇದ್ದರೆ ಆಗ ಗುರು ಬಲವಿದೆ ಎಂದು ತಿಳಿಯುವುದು. ಈಗ ಪ್ರಸ್ತುತ ಗುರುವಿನ ಗೋಚಾರ ನೋಡಿ.
ಯಾವ ರಾಶಿಗೆ ಗುರುಬಲವಿದೆ ಎಂದು ಉದಾಹರಣೆ ಮೂಲಕ ತಿಳಿಯೋಣ. ಈಗ ಗುರುಗ್ರಹವು ಕಟಕ ರಾಶಿಯಲ್ಲಿ ಸ್ಥಿತನಾಗಿರುವುದರಿಂದ ಈ ಎಣಿಕೆ ಮೇಷರಾಶಿಯಿಂದ ಮಾಡೋಣ. ಮೇಷರಾಶಿಯಿಂದ ಕಟಕ ರಾಶಿಗೆ ಎಣಿಸಿದಾಗ ಮೇಷ 1, ವೃಷಭ 2, ಮಿಥುನ 3, ಕಟಕ 4ನೇ ಸ್ಥಾನವಾಗಿರುವುದು. ಆದ್ದರಿಂದ ಗುರುಬಲವಿಲ್ಲ. ಹೀಗೆ ನಿಮ್ಮ ರಾಶಿಯಿಂದ ಗುರುಗ್ರಹ ಇರುವ ರಾಶಿಯ ತನಕ ಎಣಿಸಿಕೊಂಡು ನಿಮ್ಮ ಗುರುಬಲ ಇದೆಯೇ ಇಲ್ಲವೇ ಎಂದು ನೋಡುವುದು. ಇದರ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯುತ್ತಮ. ಏಕೆಂದರೆ ಗುರುಗ್ರಹವು ಸ್ವಕ್ಷೇತ್ರ ಅಂದರೆ ಧನಸ್ಸು, ಮೀನರಾಶಿ, ಮಿತ್ರಕ್ಷೇತ್ರಗಳು ನೋಡುವನು. ಗುರುವಿಗೆ ಮಿತ್ರಗ್ರಹಗಳು ರವಿ, ಚಂದ್ರ, ಮಂಗಳ ಗ್ರಹಗಳು. ಮಿತ್ರಕ್ಷೇತ್ರವಾದ ಗುರುವಿಗೆ ರವಿ ಸಿಂಹ ರಾಶಿಯ ಅಧಿಪತಿ, ಚಂದ್ರ ಕರ್ಕ ರಾಶಿಗೆ ಅಧಿಪತಿ ಹಾಗೂ ಕುಜ ಮಂಗಳ ರಾಶಿಗೆ ಅಧಿಪತಿಯಾಗಿರುತ್ತಾನೆ. ಮೇಷ ವೃಶ್ಚಿಕಕ್ಕೂ ಕೂಡ ಅಧಿಪತಿ ಮಂಗಳ ಗ್ರಹ ಆಗಿರುತ್ತಾನೆ. ಹೀಗೆ ಗುರುಗ್ರಹವು ಮಿತ್ರಕ್ಷೇತ್ರದಲ್ಲಿ ಇದ್ದರೂ ಆ ರಾಶಿಯವರಿಗೆ ಗುರುಬಲವಿರುತ್ತದೆ. ಇದಕ್ಕೆ ಗುರುಗ್ರಹವು 2, 5, 7, 9, 11ರಲ್ಲಿ ಇರಬೇಕು ಎಂಬುದಿಲ್ಲ. ಇಲ್ಲದಿದ್ದರೂ ಗುರುಬಲವಿರುತ್ತದೆ. ಇದು ಗುರುಬಲದ ವಿಚಾರವಾದರೆ, ಗೋಚಾರದಲ್ಲಿ ಗುರುಗ್ರಹ 1 ವರ್ಷ ಕಾಲ ಇದ್ದು ಅದರ ಮೇಲೆ ಗೋಚಾರ ಫಲ ಹೇಗಿರುತ್ತದೆ ಎಂಬುದನ್ನು ನೋಡೋಣ. ಜನ್ಮರಾಶಿಯಲ್ಲಿ ಗುರುಗ್ರಹ ಇದ್ದಾಗ ಭಯ, ಉದ್ವೇಗ, ಮನಸ್ಸಿಗೆ ನೆಮ್ಮದಿ, ಶಾಂತಿ ಇರುವುದಿಲ್ಲ. ಜನ್ಮರಾಶಿಯಿಂದ 2ನೇ ಮನೆಯಲ್ಲಿ ಇದ್ದಾಗ ಹೆಚ್ಚು ಹೆಚ್ಚು ಧನಲಾಭ, 3ರಲ್ಲಿ ಇದ್ದಾಗ ಪ್ರಯಾಣ, ದೇಹಕ್ಕೆ ಆಯಾಸ. ಜನ್ಮರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇದ್ದಾಗ ಹಣಕಾಸು ನಷ್ಟ, 5ನೇ ಮನೆಯಲ್ಲಿ ಇದ್ದಾಗ ಸುಖ, ಸಮೃದ್ಧಿ, ಸಂತಸ, 6ನೇ ಮನೆಯಲ್ಲಿದ್ದಾಗ ರೋಗಬಾಧೆ, ಜ್ವರ, 7ನೇ ಮನೆಯಲ್ಲಿ ಗುರು ಇದ್ದಾಗ ವಿವಾಹ, ಶುಭ ಸಮಾರಂಭಗಳು ಜರುಗುತ್ತದೆ. 8ನೇ ಮನೆಯಲ್ಲಿ ಇದ್ದಾಗ ವಿಪರೀತ ನಷ್ಟ, ಸಾಲಗಾರರಾಗುವಿರಿ. 9ನೇ ಮನೆಯಲ್ಲಿ ಇದ್ದಾಗ ಎಲ್ಲ ಕಡೆಯಿಂದ ಹಣದ ಅರಿವು ಬರುವುದು. 10ನೇ ಮನೆಯಲ್ಲಿ ಇದ್ದಾಗ ಪ್ರೀತಿ, ಪ್ರೇಮ, ವಿಶ್ವಾಸದಲ್ಲಿ ತೊಂದರೆ ಬರುವುದು. 11ನೇ ಮನೆಯಲ್ಲಿ ಇದ್ದಾಗ ಉತ್ತರೋತ್ತರ ಅಭಿವೃದ್ಧಿಯಾಗುವುದು. 12ನೇ ಮನೆಯಲ್ಲಿ ಗುರು ಇದ್ದರೆ ದೇಹಕ್ಕೆ ನಾನಾ ರೀತಿಯ ತೊಂದರೆಯಾಗುವುದು. ಇನ್ನು ವಿವಾಹ ಲಗ್ನಕ್ಕೆ ಗುರುವು 3, 4, 5, 9, 10, 11ನೇ ಸ್ಥಾನದಲ್ಲಿದ್ದರೆ ವಿವಾಹ ಶುಭಕರವಾಗಿ ನೆರವೇರುವುದು. ಆದರೆ ಯಾವುದೇ ಕಾರಣಕ್ಕೂ ಗುರು ವಿವಾಹ ಲಗ್ನಕ್ಕೆ 8ರಲ್ಲಿ ಇರಬಾರದು. ವಿವಾಹ ಲಗ್ನದಲ್ಲಿ ಅಥವಾ 4 ಮತ್ತು 10ರಲ್ಲಿ ಗುರುಗ್ರಹ ಇದ್ದರೆ 1 ಲಕ್ಷ ದೋಷಗಳಿದ್ದರೂ ಅದನ್ನು ನಾಶ ಮಾಡುವನು. ಇನ್ನು ಮೀನರಾಶಿಯ ರೇವತಿ ನಕ್ಷತ್ರ ಮತ್ತು ಉತ್ತರಾಭಾದ ನಕ್ಷತ್ರ ಒಂದೇ ನಕ್ಷತ್ರವಾದರೂ ವಿವಾಹವಾಗಬಹುದು. ಗುರುಗ್ರಹವು ಪಶ್ಚಿಮದಲ್ಲಿ ಅಸ್ತವಾದ 1 ತಿಂಗಳ ಮೇಲೆ ಪೂರ್ವದಲ್ಲಿ ಉದಯವಾಗುವನು. ನಂತರ 4 ತಿಂಗಳು 8 ದಿವಸಗಳ ಮೇಲೆ ವಕ್ರಿಯಾಗುವನು. ವಕ್ರಿಯಾಗಿ 4 ತಿಂಗಳು 8 ದಿವಸ ನೇರ ಸಂಚಾರಿಯಾಗಿ 4 ತಿಂಗಳು 8 ದಿವಸದ ಮೇಲೆ ಪಶ್ಚಿಮದಲ್ಲಿ ಅಸ್ತವಾಗುವನು. ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ ಗುರುವು 15 ದಿನ ಬಾಲಕನ ಅವಸ್ಥೆಯಲ್ಲಿ ಇರುತ್ತಾನೆ. ಗುರು ಪಶ್ಚಿಮದಲ್ಲಿ ಅಸ್ತನಾಗುವ ಸಮಯದ 15 ದಿವಸ ವೃದ್ಧನಾಗಿರುತ್ತಾನೆ. ಈ ಗುರು ಅಸ್ತ ಸಮಯದಲ್ಲಿ ಬಾವಿ, ಬೋರ್ವೆಲ್ ತೆಗೆಸುವುದು, ತಲೆ ಮುಡಿ ಮಾಡಿಸುವುದು, ಶೇವ್ ಮಾಡಿಸುವುದು, ದೇವತಾ ಪ್ರತಿಷ್ಠೆ, ವಿದ್ಯಾರಂಭ, ಗೃಹಪ್ರವೇಶ, ಕಿವಿ ಚುಚ್ಚಿಸುವುದು, ವಿವಾಹ, ದೀಕ್ಷೆ, ಉಪನಯನ, ಶುಭಕರ್ಮಗಳನ್ನು ಮಾಡಬಾರದು. ಗುರುವಾರ ಮನೆಯ ಶಂಕುಸ್ಥಾಪನೆ, ಗೃಹಪ್ರವೇಶ ಶುಭಕರವಾದದ್ದು. ಗುರುವಾರದ ದಿನ ಅಶ್ವಿನಿ, ಪುನರ್ವಸು, ಪುಷ್ಯ, ಅನುರಾಧ, ರೇವತಿ ನಕ್ಷತ್ರ ಬಂದರೆ ಈ ನಕ್ಷತ್ರದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ಶುಭವಾಗುವುದು. ಇದನ್ನು ಸರ್ವತಾ ಸಿದ್ಧಿ ಯೋಗ ಎಂದು ಕರೆಯುವರು. ಗುರುವಾರ ಪ್ರಯಾಣ ಮಾಡಿದರೆ ಲಾಭವಾಗುವುದು. ಆದರೆ ಗುರುವಾರ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವುದು ಶುಭವಲ್ಲ. ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಆ ದಿನ ಅಮೃತ ಸಿದ್ಧಿಯೋಗವಾಗುವುದು. ಸೂರ್ಯ ಕತ್ತಲನ್ನು ಓಡಿಸುವ ಹಾಗೆ ಆ ದಿನ ಮಾಡುವ ಕಾರ್ಯಗಳು ಯಶಸ್ಸಾಗುವುದು. ಆದರೆ ಗುರುವಾರ 5ನೇ ತಿಥಿ, 6, 7, 8, 9, 10, 11ನೇ ತಿಥಿಗಳು ಇದ್ದರೆ ಈ ಅಮೃತ ಸಿದ್ಧಿಯೋಗವು ಫಲವನ್ನು ನೀಡುವುದರಿಲ್ಲ.
ಆದ್ದರಿಂದ ಈ ತಿಥಿಗಳಲ್ಲಿ ಶುಭ ಕಾರ್ಯವನ್ನು ಬಿಡಬೇಕು. ಗುರುಗ್ರಹ ಅಶುಭ ಸ್ಥಾನ ಗೋಚಾರವಿದ್ದಾಗ ಬರುವ ತೊಂದರೆಗಳ ಪರಿಹಾರಕ್ಕಾಗಿ ಪ್ರತಿದಿನ ಗುರು ಗಾಯತ್ರಿ ಮಂತ್ರ ಜಪಿಸುವುದು. ಗುರು ಗಾಯತ್ರಿ ಮಂತ್ರ ಹೀಗಿದೆ: ಅಂಗೀರಸಾಯ ವಿದ್ಮಯೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ಈ ಮಂತ್ರ ಯಥಾಶಕ್ತಿಯಾಗಿ ಹೇಳುವುದು, ಇಲ್ಲವೇ 1008 ಸಲ ಹೇಳುವುದು. ತಲೆ ಹಣೆಗೆ ಅರಿಶಿಣ ತಿಲಕ ಧರಿಸುವುದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವುದು, ನವಗ್ರಹ ಶಾಂತಿ ಮಾಡುವುದು, ಗುರುಗಳ ದರ್ಶನ ಆಶೀರ್ವಾದ ಪಡೆಯುವುದು, ಗೋಮಾತೆಗೆ ಕಡಲೆ ನೀಡುವುದು. ಇದರಿಂದ ಗುರುಬಲವಿಲ್ಲದಿದ್ದರೂ ಗುರುಬಲ ಬರುವ ಪರಿಹಾರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.